ಯಾವಾಗ ಮಾತಾಡ್ತಾರ್ರಿ ಪ್ರಧಾನಿ ಮೋದಿ ಅವರು? ಯಾವಾಗ ಮಾತಾಡ್ತಾರೆ ಮೋದಿ ಅವರು? ಯಾಕೆ ಜಿಪ್ಲಾಕ್ ಮಾಡ್ಕೊಂಡಿದ್ದಾರೆ? ನರೇಂದ್ರ ಮೋದಿ ಅವರೇ, ಅಮಿತ್ ಶಾ ಅವರೇ, ಇದೇನಾ ಪ್ರಜಾಪ್ರಭುತ್ವ? ಮಾತಾಡಿ ಪ್ರಧಾನಿ ಅವರೇ ಮಾತಾಡಿ ಅಂದ್ವಿ, ಮಾತಾಡ್ಲಿಲ್ಲ. ಕೋವಿಡ್ ಬಂತು, ಚಪ್ಪಾಳೆ ಹೊಡ್ಸಿದ್ರು, ದೀಪ ಬೆಳಗ್ಸಿದ್ವಿ. ಆಕ್ಸಿಜನ್ ಕೊರತೆಯಿಂದ ಎಷ್ಟೋ ಜನ ಸತ್ತೋದ್ರು. ಇದೇನೇನ್ರಿ ಪ್ರಜಾಪ್ರಭುತ್ವ? ವಿದ್ಯಾರ್ಥಿಗಳು ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ರೆ ಲಾಠಿ ಏಟು ಓಡಿಸ್ತೀರಾ? ಇಲ್ಲಿ ಡ್ರೆಸ್ ಇಲ್ಲದೆ ಇರುವಂತಹ ಸಿವಿಲ್ ಡ್ರೆಸ್ ಅಲ್ಲಿ ಇರುವಂತವ್ರ ಕೈಲಿ ಲಾಠಿ ಕೊಡ್ತೀರಿ. ಅವನು ಯಾರೋ ಗೊತ್ತಿಲ್ಲ ಕೈಯಲ್ಲಿ ಲಾಠಿ ಇಟ್ಕೊಂಡು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತಾರೆ. ಈ ದೇಶದ ಗೃಹ ಸಚಿವರಿಗೆ ಇದು ಯಾವುದು ಗೊತ್ತಾಗ್ತಾ ಇಲ್ವಾ? ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಭಾರತವನ್ನ? ಇದು ಪ್ರಜಾಪ್ರಭುತ್ವ ರಾಷ್ಟ್ರ ರೀ, ಸರ್ವಾಧಿಕಾರ ರಾಷ್ಟ್ರ ಅಲ್ಲ. ನೀವು ಈ ಪ್ರಜಾಪ್ರಭುತ್ವ ಭಾರತಕ್ಕೆ ಬೆಲೆ ಕೊಡಬೇಕು, ಈ ಸಂವಿಧಾನಕ್ಕೆ ಬೆಲೆ ಕೊಡಬೇಕು. ನೀವು ಕೊಡ್ತಾ ಇಲ್ಲ. ವಿದ್ಯಾರ್ಥಿಗಳು ಇವತ್ತು ರೊಚ್ಚಿಗೆದ್ದಿದ್ದಾರೆ. ದೇಶದ ಭವಿಷ್ಯ ಇವತ್ತು ರೊಚ್ಚಿಗೆದ್ದಿರುವುದು. ನಿಮಗೆ ಒಂದು ಚೂರು ಆದರೂ ಕಾಳಜಿ ಇದ್ದಿದ್ರೆ ಒಬ್ಬ ಶಿಕ್ಷಣ ಸಚಿವ, ನಾಲಾಯಕ್ ಶಿಕ್ಷಣ ಸಚಿವನ ಪರವಾಗಿ ನಿಂತ್ಕೊಂಡು ನೀವು ಇಡೀ ವಿದ್ಯಾರ್ಥಿಗಳನ್ನು ವಿಲನ್ಗಳಾಗಿ ಮಾಡ್ತಾ ಇದ್ದೀರಲ್ಲ, ತಲೆ ತಗ್ಗಿಸುವಂತಹ ಕೆಲಸ ಇವೆಲ್ಲನೂ. 13 ವರ್ಷದಿಂದ ನೀವು ಮಾಡ್ತಾ ಇರುವುದು ಏನು? ನರೇಂದ್ರ ಮೋದಿಯವರು ಇವತ್ತಿನವರೆಗೂ ಬಾಯಿ ತೆರೆದು ಮಾತಾಡಿದ್ದಾರೇನ್ರಿ? ಒಂದೇ ಒಂದು ಪ್ರೆಸ್ ಮೀಟ್ ಮಾಡೋದಂತಹ ಒಬ್ಬ ಪ್ರಧಾನಮಂತ್ರಿ ಜಗತ್ತಿನಲ್ಲಿ ನೋಡ್ತಾ ಇರುವುದು ಇವರೊಬ್ಬರನ್ನೇ ನಾವು ನೋಡ್ತಾ ಇರುವಂಥದ್ದು. ಮೌನಿ ಮನಮೋಹನ್ ಸಿಂಗ್ ಅಂತ ಹೇಳ್ತಾ ಇದ್ವಿ. ಮೌನಿ ಮನಮೋಹನ್ ಸಿಂಗ್ 100ಕ್ಕೆ 1000 ಪಟ್ಟು ಗ್ರೇಟ್ ಅನ್ನಿಸ್ತಾ ಇದೆ. ಇವರು ವಾಚಾಳಿಗಳು, ಮೈಕ್ ಸಿಕ್ಕಿದ್ರೆ ಮಾತಾಡ್ತಾರೆ, ಟೆಲಿಪ್ರಾಂಪ್ಟಲ್ಲಿ ಬರ್ದಿರೋದೆಲ್ಲ ಮಾತನಾಡ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೆ ವೆಯ್ಟ್ ಮಾಡಿ, ನೀಟ್ ಪತ್ರಿಕೆ ಸೋರಿಕೆ ಆಗಿದೆ, ನಾನಿದ್ದೇನೆ ಈ ದೇಶದ ಪ್ರಧಾನಮಂತ್ರಿ, ನಾನಿದ್ದೇನೆ, ಮತ್ತೊಮ್ಮೆ ನಿಮಗೆ ನ್ಯಾಯ ಕೊಡಿಸ್ತೇನೆ ಅಂತೇಳಿ ಒಂದೇ ಒಂದು ಮಾತು ರಾತ್ರಿ 8 ಗಂಟೆಗೆ ಬಂದು ನೋಟ್ ಬ್ಯಾನ್ ಮಾಡಿದೆ, ಚಪ್ಪಾಳೆ ಹೊಡಿ, ಕೊರೋನಾ ಟೈಮ್ನಲ್ಲಿ ಜಾಗಟೆ ಬಾರಿಸು, ಹಿಂಗೆಲ್ಲ ಹೇಳಿದ್ದಂತಹ ವ್ಯಕ್ತಿಗೆ ನಾನಿದ್ದೇನೆ ಅಂತೇಳಿ ಒಂದು ಮಾತು ಹೇಳಲಿಲ್ವಲ್ರಿ ಪ್ರಧಾನಮಂತ್ರಿಗಳು? ಒಂದು ಮಾತು ಹೇಳಲಿಲ್ಲಲ್ಲ. ಈ ದೇಶದ ಚೌಕಿದಾರ ಅಂತ ಇವರು ಇಷ್ಟ ಬಂದಾಗೆ ಚೌಕಿದಾರ ಅಂತಾರೆ, ಪ್ರಧಾನ ಸೇವಕ ಅಂತಾರೆ. ಓಟಿಗೋಸ್ಕರವಾಗಿ ಇಡೀ ದೇಶದ ಜನರನ್ನು ಯಾವ ರೀತಿ ಬೇಕಾದರೂ ಬದಲಾವಣೆ ಮಾಡ್ತಾರೆ. ಆದರೆ ಇಷ್ಟೊಂದು ನಿಷ್ಕರುಣಿ ಆಗಬಾರ್ದು ರೀ, ಇಷ್ಟೊಂದು ನಿಷ್ಕರುಣಿ ಆಗಬಾರ್ದು. ಅವರು ಬೇರೆ ದೇಶದವರಿಂದ ಸಪೋರ್ಟ್ ತಗೊಳ್ತಾ ಇದ್ದಾರಂತೆ, ಚೈನಾದಿಂದ ಸಪೋರ್ಟ್ ತಗೊಳ್ತಾರಂತೆ, ಪಾಕಿಸ್ತಾನದಿಂದ ಸಪೋರ್ಟ್ ತಗೊಳ್ತಾರಂತೆ, ವಿದೇಶದಿಂದ ಫಂಡ್ ಬರುತ್ತಂತೆ. ಈ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾ ಇದ್ದೀರಲ್ಲ, ಕೇಂದ್ರ ಸರ್ಕಾರ ನಿಮ್ಮದೇ ಇದೆಯಲ್ಲ, ವಿದೇಶಿ ಫಂಡು ಭಾರತಕ್ಕೆ ಬಂದರೆ ಯಾರು ದಾಟ್ಕೊಂಡು ಬರ್ಬೇಕ್ರಿ? ಇಲ್ಲಿ ಸಿಟಿ ರವಿ ಹೇಳ್ತಾ ಇದ್ದಿದ್ದು ನೆನ್ನೆ, ತುಕಡೆ ಗ್ಯಾಂಗ್ ಅಂತ. ನಾಚಿಕೆ ಆಗಬೇಕು ಇವರಿಗೆಲ್ಲಾನು. ಮೈಕ್ ಸಿಗುತ್ತೆ ಅಂತಂದರೆ ಏನು ಸಿಕ್ಕಿದ್ರೆ ಅದು ಮಾತಾಡೋದಲ್ಲ, ನಾಚಿಕೆ ಆಗಬೇಕು ಇವರಿಗೆಲ್ಲಾನು. ಇವರಿಗೆ ಬೇಕಾಗಿರುವುದು ಓಟೆ ಬರ್ತು ದೇಶ ಅಲ್ಲ ರೀ. ಈ ದೇಶವನ್ನು ಮುಂದಿಟ್ಕೊಂಡು ಓಟಿಗೋಸ್ಕರವಾಗಿ ಧರ್ಮವನ್ನು ಮುಂದಿಟ್ಕೊಂಡು ಇವರು ರಾಜಕಾರಣ ಮಾಡ್ತಾ ಇರುವಂಥವ್ರು. ಇವರು ರಾಜಕಾರಣಿಗಳೇನ್ರಿ? ಇವರು ರಾಜಕಾರಣಿಗಳ? ಇವರು ಭಾರತ್ ಮಾತಾ ಕಿ ಜೈ ಅಂತೆ, ಹಿಂದೂಸ್ತಾನ್ ಅಂತೆ. ಅದನ್ನು ಹೇಳೋದಕ್ಕೂ ಇವ್ರಿಗೆ ಏನಾದರೂ ಅರ್ಹತೆ ಇದೆಯಾ? ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗ್ತಾ ಇದೆ. ಯಾವನೊಬ್ಬ 70-80 ವರ್ಷದ ಒಬ್ಬ ಮುದುಕರನ್ನು ತಗೊಂಡು ಬಂದ್ಬಿಟ್ಟು ನೀವು ಪೊಲೀಸ್ ನಿಯಂತ್ರಣ ಮಾಡೋಕ್ಕೆ ಕರ್ಕೊಂಡು ಬರ್ತೀರಿ. ಒಬ್ಬ ಇವನಿಗೆ ಬ್ಯಾಡ್ಜಲ್ಲಿ ಹೆಸರಿಲ್ಲ. ಇವರೆಲ್ಲ ಯಾರು? ಇವರೆಲ್ಲ ಬಾಡಿಗೆ ಗೂಂಡಾಗಳ? ಇವ್ರನ್ನ ಕರ್ಕೊಂಡು ಬಂದಿದ್ದೀರಾ? ಮಾತಾಡಬೇಕಾದಂತಹ ಮೀಡಿಯಾಗಳಿಗೆ ಚೀಮಾರಿ ಹಾಕಿ ಕಳಿಸ್ತಾ ಇದ್ದಾರೆ. ಗೋಧಿ ಮೀಡಿಯಾ ಅಂತೇಳಿ ಚೀಮಾರಿ ಹಾಕಿ ಕಳಿಸ್ತಾ ಇದ್ದಾರೆ. ಇದರ ಬಗ್ಗೆ ನಿಮಗೆ ಕಿಂಚಿತ್ತೂ ಸಹ ನಾವು ಈ ಥರ ತಪ್ಪು ಮಾಡ್ತಾ ಇದ್ದೀವಿ ಅಂತೇಳಿ ಕಿಂಚಿತ್ತೂ ಸಹ ಈ ಗೋಧಿ ಮೀಡಿಯಾಗಳಿಗೆ ಪಶ್ಚಾತ್ತಾಪ ಇಲ್ಲ, ಪ್ರಾಯಶ್ಚಿತ್ತನೂ ಇಲ್ಲ. ಇವಕ್ಕೆ ನರೇಂದ್ರ ಮೋದಿಯವರೇ, ನೀವು ಅಧಿಕಾರಕ್ಕೆ ಬಂದಾಗ ಈ ದೇಶ ಅಚ್ಚೇದಿನ ಬಂದ್ಬಿಡುತ್ತೆ, ಈ ದೇಶ ಜಗದ್ಗುರು ಆಗ್ಬಿಡುತ್ತೆ ಅಂತ ಹೇಳ್ಕೊಂಡು ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳ್ಕೊಂಡು ಮಾತಾಡಿದ್ರಲ್ಲ. ಇವತ್ತು 13 ವರ್ಷಗಳಿಂದ ಮೇಕಪ್ ಮಾಡ್ಕೊಂಡು ಸ್ಟೈಲ್ ಆಗಿ ವಿದೇಶಗಳನ್ನು ಸುತ್ತಕೊಂಡು ಲೋಕಸಭೆಗೆ ಬಂದು ಒಂದು ಭಾವನಾತ್ಮಕ ಆಗಿ ಒಂದು ಸ್ಪೀಚ್ ಕೊಟ್ಬಿಟ್ಟು ಎಸ್ ಅಂತ ಹೇಳ್ಬಿಟ್ಟು ಹೋಗ್ಬಿಡೋದಲ್ಲ. ಈ ದೇಶದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳಿಗೆ ಸ್ಪಂದಿಸೋನೇ ನಿಜವಾದಂತಹ ಜನಪ್ರತಿನಿಧಿ.
ಪ್ರಧಾನಮಂತ್ರಿ ಕುರ್ಚಿನಲ್ಲಿ ಕೂತ್ಕೊಂಡು ಉತ್ಸವ ಮೂರ್ತಿ ರೀತಿಯಾಗಿ ಆಡಬಾರ್ದ್ರಿ. ಇಲ್ಲಿ ಸಮಸ್ಯೆಗಳು ಬಂದಾಗ ಅದನ್ನು ನಿಭಾಯಿಸುವಂತಹ ಶಕ್ತಿ ನಿಮಗಿದ್ದರೆ ಆ ಕುರ್ಚಿನಲ್ಲಿ ಕೂತ್ಕೊಳ್ಬೇಕು. ಇಲ್ಲದೆ ಹೋದರೆ ಆ ಕುರ್ಚಿಯನ್ನು ಬಿಟ್ಟು ಹೊರಡ್ತಾ ಇರಬೇಕು. ಅಮಿತ್ ಶಾ ಅವರು ರಾಜಕಾರಣ ಮಾಡ್ತಾ ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ. ಅವರು ಮಾಡ್ತಾ ಇರ್ಬೋದು ವ್ಯಾಪಾರ. ನೀವು ಗಮನಿಸಿ ನೋಡಿ, ಭಾರತೀಯ ಜನತಾ ಪಕ್ಷ 2014ರಲ್ಲಿ ಏನು ಅಮಿತ್ ಶಾ ಅವರು ಅದಾದ ನಂತರ ಅಮಿತ್ ಶಾ ಅವರು ರಾಷ್ಟ್ರಾಧ್ಯಕ್ಷರಾದ ಮೇಲೆ ಅರಿವು ಗಮನಿಸ್ತಾ ಬನ್ನಿ, ವಿಪಕ್ಷಗಳನ್ನು ಉಡಿತಾ ಬಂದರು, ವಿಪಕ್ಷಗಳನ್ನು ಪೀಸ್ ಮಾಡ್ತಾ ಬಂದರು, ವಿಪಕ್ಷಗಳ ಶಾಸಕರನ್ನು ಖರೀದಿ ಮಾಡಿಸ್ತಾ ಬಂದರು, ಆಪರೇಷನ್ ಕಮಲದ ಹೆಸರಿನಲ್ಲಿ ಖರೀದಿ ಮಾಡ್ತಾ ಬಂದರು, ಸರ್ಕಾರಗಳನ್ನು ಬೀಳಿಸ್ತಾ ಬಂದರು. ಇವತ್ತು ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ಪ್ರಾರಂಭ ಆದಂಥ ಆಪರೇಷನ್ ಕಮಲ ಇಡೀ ದೇಶದಲ್ಲಿ ಆಪರೇಷನ್ ಕಮಲ ಆಗಿದೆ. ಇಡೀ ದೇಶದಲ್ಲಿ ಸುಳ್ಳು, ಬರೀ ಸುಳ್ಳುಗಳು, ದೇಶ ಧರ್ಮ ಗೋಮಾತೆಯನ್ನು ಹೇಳ್ಕೊಂಡು ಇವರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, ವ್ಯಾಪಾರ ಮಾಡ್ತಾ ಇದ್ದಾರೆ ಹೊರತು ಪ್ರಜಾಪ್ರಭುತ್ವವನ್ನು ಉಳಿಸ್ತಾ ಇಲ್ಲ ಇವರು. ಇದು ಪ್ರಜಾಪ್ರಭುತ್ವ ದೇಶವಾಗಿ ಉಳಿಸಿಲ್ಲ ಇವರು. ಇದು ವ್ಯಾಪಾರೀಕರಣಕ್ಕಾಗಿ ಮಾಡ್ತಾ ಇರುವಂಥದ್ದು. ನೀವು ಗಮನಿಸಿ ನೋಡಿ, ನಿಜವಾದಂತಹ ಭಾರತೀಯ, ದೇಶವನ್ನು ಪ್ರೀತಿಸುವಂತಹ ಭಾರತೀಯ, ಹಿಂದೂ ಧರ್ಮವನ್ನು ಪ್ರೀತಿಸುವಂತಹ ಭಾರತೀಯ, ಇಸ್ಲಾಂ ಧರ್ಮವನ್ನು ಪ್ರೀತಿಸುವಂತಹ ಭಾರತೀಯ, ಕ್ರೈಸ್ತ ಧರ್ಮವನ್ನು ಪ್ರೀತಿಸುವಂತಹ ಭಾರತೀಯ, ಜೈನ ಧರ್ಮವನ್ನು, ಬೌದ್ಧ ಧರ್ಮವನ್ನು ಪ್ರೀತಿಸುವಂತಹ ಭಾರತೀಯ, ಇವರ ನಡೆಗಳನ್ನು ಸೂಕ್ಷ್ಮವಾಗಿ ನೀವು ಗಮನಿಸಿ. ಇದು ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೋಸ್ಕರವಾಗಿ ಮಾಡ್ತಾ ಇರುವುದಲ್ಲ, ಇದು ವ್ಯಾಪಾರದ ಡೆವಲಪ್ಮೆಂಟ್ಗೋಸ್ಕರ ಮಾಡ್ತಾ ಇರುವಂಥದ್ದು. ಸುಳ್ಳುಗಳನ್ನು ಹೇಳಿ ಮಾರ್ಕೆಟಿಂಗ್ ಮಾಡುವಂಥವ್ರು ಯಾರು? ವ್ಯಾಪಾರಿಗಳು. ಹಣಕ್ಕೋಸ್ಕರವಾಗಿ ದಾರಿ ತಪ್ಪಿಸ್ತಾ ಇರುವಂಥವ್ರು ಯಾರು? ವ್ಯಾಪಾರಿಗಳು. ಇವತ್ತು ಭಾರತ ದೇಶದಲ್ಲಿ ಆಗ್ತಾ ಇರುವುದು ಅದೇನೇ. ನಮಗಿದು ಅರ್ಥ ಆಗ್ತಾ ಇಲ್ಲ. ದೇಶ 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 ಅಂಥೇಳಿ ಇಂದಿನ ಭಾರತವನ್ನು ಈ ಓಟಿಗೋಸ್ಕರ ಬಳಸ್ಕೊಳ್ತಾ ಇರೋದು. ನಾವು ವಿದ್ಯಾವಂತರಾಗಿ, ಅಂಧಭಕ್ತರಾಗಿ ಇಡೀ ದೇಶಕ್ಕೆ ನಾವು ದ್ರೋಹ ಮಾಡ್ತಾ ಇದ್ದೀವಿ, ಭಾರತ ಮಾತೆಗೆ ದ್ರೋಹ ಮಾಡ್ತಾ ಇದ್ದೀವಿ. ಇಲ್ಲಿ ಹೊತ್ಕೊಂಡು ಉರಿತಾ ಇದೆ. ಒಂದೇ ಮಾತರಮ್ಮನ್ನು ಇವರು ಲೋಕಸಭೆಗೆ ಮಂಡನೆ ಮಾಡ್ತಾರಂತೆ. ಇಲ್ಲಿ ವಿದ್ಯಾರ್ಥಿಗಳು ಲಾಠಿ ಏಟಿಂದ ಹೊಡ್ತಾ ತಿಂತಾ ಇದ್ದಾರೆ. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜೀವ ಕಳ್ಕೊಂಡಿದ್ದಾರೆ. ಇವರಿಗೆ ಒಂದೇ ಮಾತರಂ ತರಬೇಕಂತೆ ಡೈವರ್ಟ್ ಮಾಡಲಿಕ್ಕೆ, ಒಂದೇ ಮಾತರಮ್ಮನ್ನು ತಂದು ಡೈವರ್ಟ್ ಮಾಡಲಿಕ್ಕೆ ಈ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರಲ್ಲ. ಭಾರತೀಯರಾಗಿ ಇದನ್ನೂ ಪ್ರಶ್ನೆ ಮಾಡಲಿಲ್ಲ ಅಂತಂದರೆ ನೀವೆಂತಹ ಭಾರತೀಯರು? ಸ್ವತಂತ್ರ ಭಾರತದಲ್ಲಿ ನೀವು ಭಾರತೀಯರಾಗಿರೋದೇ ವೇಸ್ಟು ಅಂತ ಹೇಳ್ತೇನೆ. ಅಂಧ ಭಕ್ತರು, ಕುರುಡು ಭಕ್ತರು, ಈ 2% ಏನೇನು ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ, ಆ ಕುತಂತ್ರಗಳಿಗೆ ಬಲಿ ಆಗ್ತಾ ಇರುವುದು ಈ ದೇಶದ ಭಾರತೀಯರು. ಈ ದೇಶದ ಭಾರತೀಯರು. ನರೇಂದ್ರ ಮೋದಿಯವರೇ, ಅಮಿತ್ ಶಾ ಅವರೇ, ಒಂದು ಸಾರಿ ರಾಜಕಾರಣಿಗಳಾಗಿ, ಒಂದು ಸಾರಿ ಜನಪ್ರತಿನಿಧಿಗಳಾಗಿ ವ್ಯಾಪಾರಿಗಳಾಗೋಕ್ಕೆ ಹೋಗಬೇಡಿ. ನೀವೊಂದು ಸಾರಿ ಜನಪ್ರತಿನಿಧಿಗಳಾಗಿ ಜನರ ಕಷ್ಟಗಳಿಗೆ ಸ್ಪಂದಿಸಿ ವ್ಯಾಪಾರಿಗಳಾಗೋಕ್ಕೆ ಹೋಗಬೇಡಿ. ಅದಾನಿ ಅಂಬಾನಿಗಳಂಥವರಿಗೆ ನೀವು ಸಹಕಾರ ಮಾಡೋದಕ್ಕೆ ಈ 12 ವರ್ಷಗಳನ್ನು ವ್ಯಯ ಮಾಡಿದ್ದೀರಿ ನೀವು. ಸ್ನೇಹಿತರೆ, ಬಹಳ ಬೇಸರದ ಸಂಗತಿ, ಬಹಳ ಬೇಸರ ಆಗುತ್ತೆ. ಸ್ವತಂತ್ರಕ್ಕೋಸ್ಕರವಾಗಿ ಎಷ್ಟೋ ಲಕ್ಷಾಂತರ ಜನ ಜೀವ ಕಳ್ಕೊಂಡಿದ್ದಾರೆ. ಆದರೆ ಈ 2014ರಿಂದ ಈಚೆಗೆ ನಮ್ಮ ದೇಶ ಆಗಿರುವಂತಹ ಪರಿಸ್ಥಿತಿ, ಇವತ್ತು ಅಧಿಕೃತವಾದಂತಹ ಸಬ್ಜೆಕ್ಟು 204 ಲಕ್ಷ ಕೋಟಿ ವಿದೇಶಿ ಸಾಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.